ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಜ್ಯೋತಿ ಮಾತಾಡತ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಕ್ಯಾರೆಟು ನೀವು ನೋಡತ್ತೀರಿ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣಂತ್ರಿ. ಮೂರೇ ಯಾಕೆ ಇಟ್ಕೊಂಡಾಳಪ್ಪ, ಇನ್ನೊಂದೆರಡು ಜಾಸ್ತಿ ಇಟ್ಕೋಬೋದಾಗಿತ್ತಲ್ಲ ಅಂತ ಯೋಚನೆ ಮಾಡತ್ತೀರಿ. ಇವಾಗ ಕ್ಯಾರೆಟು ಸ್ವಲ್ಪ ದೊಡ್ಡ ಇದಾವಲ್ಲ, ಸೊ ಹಾಗಾಗಿ ನಮಗೆ ಸಾಕಾಗುತ್ತೆ ಮೂರ. ಕ್ಯಾರೆಟ್ನ ಇವಾಗ ಕ್ಲೀನಾಗಿ ತೊಳ್ಕೊಳ್ಳೋಣ ನೋಡ್ರಿ. ತೊಳ್ಕೊಂಡೇ ಯೂಸ್ ಮಾಡೋಣಂತ ಕ್ಯಾರೆಟು. ಭಾಳ ಸಿಂಪಲ್ಲಾಗಿ ಮಾಡೋನು, ಆದ್ರೆ ಸೂಪರ್ ಟೇಸ್ಟ್ ಅಂತೂ ಕೊಡ್ತೈತ್ರಿ ಪಕ್ಕ. ಇದು ಮಾತ್ರ ನಾ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಬರ್ರಿ ಹಂಗೆ ತೊಳ್ಕೊಂಡಾದ್ಮೇಲೆ ಪಟ್ ಅಂತ ಸಿಪ್ಪೆನೆಲ್ಲ ತೆಗೆದು ಬಿಡೋಣಂತ್ರಿ. ಹಂಗೆ ಕ್ಯಾರೆಟ್ ಹಲ್ವಾ ಅಂತಂದ್ರೆ ನನಗೊಂದು ವಿಷಯ ಭಾಳ ಅಂದ್ರೆ ಭಾಳ ನೆನಪಾಗತ್ತೆ ರೀ. ನಾವು ಮುಂಚೆ ರಾಜಸ್ಥಾನದಲ್ಲಿ ಇದ್ದೀವಲ್ರಿ, ಅಲ್ಲಿ ಚಳಿಗಾಲದಾಗ ಕ್ಯಾರೆಟು, ಹಸಿ ಬಟಾಣಿ, ಹಸಿರು ತರಕಾರಿಗಳೆಲ್ಲ ಭಾರಿ ಅಂದ್ರೆ ಭಾರಿ ಸಿಗ್ತಿದ್ವು ರೀ ಚಳಿಗಾಲ ಟೈಮ್ನಾಗ. ಅದ್ರಾಗೂ ಕ್ಯಾರೆಟ್ ರೀ ಎಷ್ಟು ತಾಜಾ ಇರ್ತಿತ್ತಪ್ಪ ಅಂತಂದ್ರೆ ನೋಡಿರನ ದೃಷ್ಟಿ ಆಗಬೇಕು ಕ್ಯಾರೆಟ್ಗೆ, ಅಷ್ಟು ಚಂದ ಇರ್ತಿದ್ದು. ನಾವಂತೂ ವಾರಕ್ಕೊಮ್ಮೆನಾದರೂ ರಾಜಸ್ಥಾನದಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಿದ್ವಿ, ಅಷ್ಟು ಚಂದ ಇರ್ತಿದ್ದು ಕ್ಯಾರೆಟ್ವು. ಸರಿ, ಇವಾಗ ಬರ್ರಿ ಇಷ್ಟು ಫೈನಲ್ಲಾಗಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿವಿ ಕ್ಯಾರೆಟ್ನ. ಇದನ್ನು 2 ಟೈಪ್ ಮಾಡ್ತಾರೋ, ಬಾಯ್ಲ್ಡ್ ಮಾಡಿ ಕೂಡ ಮಾಡ್ತಾರೋ, ಬಟ್ ನಾ ತುರ್ಕೊಂಡು ಮಾಡತ್ತೀನಿ. ಬರ್ರಿ ಕಡಾಯಿ ಇಟ್ಟೀನಿ. ಇವಾಗ ಸ್ವಲ್ಪ ಮನ್ಯಾಗ ತುಪ್ಪ ಮಾಡಿದ್ದೀನಿ, ತುಪ್ಪನ ಕಾಯಕ್ಕಿಟ್ನಿ ನೋಡ್ರಿ. ತುಪ್ಪನೂ ಕಾಯ್ತು, ಅದ್ರೊಳಗೆ ನಾವು ತುರ್ಕೊಂಡಿರುವಂಥ ಕ್ಯಾರೆಟ್ನೆಲ್ಲ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಚಂದಗೆ ನಾವು ಫ್ರೈ ಮಾಡ್ಕೊಳ್ಳೋನು, ಹೊತ್ತಬಾರ್ದು ನೋಡ್ರಿ, ಆ ಥರ ನಾವು ಫ್ರೈ ಮಾಡ್ಕೊಳ್ಳೋಣಂತ. ಕೈ ಬಿಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೈ ಆಡಿಸ್ಕೊತಾನೆ ಹೇಳ್ರಿ, ಅಂದ್ರೇ ಅದು ಹೊತ್ತಂಗಿಲ್ರಿ ಅದು. ಹಾಂ, ಇನ್ನೊಂದೇನೋ ವಿಷಯ ಹೇಳತ್ತಿದ್ನಲ್ಲ ರಾಜಸ್ಥಾನ ಬಗ್ಗೆ. ಇಲ್ಲಿ ಕೂಡ ತಮಿಳ್ನಾಡೊಳಗೂ ಕೂಡ ತರಕಾರಿಗಳೆಲ್ಲ ಸಿಗ್ತಾವ್ರಿ, ಇಲ್ಲಂತಲ್ಲ. ಆದ್ರೆ ರಾಜಸ್ಥಾನದೊಳಗೆ ಮಸ್ತ್ ತಾಜಾ ನಮಗೆ ತರಕಾರಿಗಳು ಸಿಗ್ತಿದ್ವು. ಹಸಿ ಬಟಾಣಿ ಮತ್ತು ಕ್ಯಾರೆಟು, ಆಮೇಲೆ ಫುಲ್ಗೋಬಿ, ಇವು ಮೂರು ಭಾಳ ಫೇವ್ರೇಟ್ ರೀ ಅಲ್ಲಿ ನನಗಲ್ಲೇ ರಾಜಸ್ಥಾನದಾಗಿದ್ದಾಗ. ಯಾಕಪ್ಪ ಅಂದ್ರೆ ಅಷ್ಟು ತಾಜಾ ಇರ್ತಿದ್ವು ರೀ ಅವ. ಆ ಥರ ಫ್ರೆಶ್ ಆಗಿದ್ರೆ ನಮಗೂ ಅಡುಗೆ ಮಾಡೋಕ್ಕೊಂಥರ ಖುಷಿ ಆಗುತ್ತಲ್ರಿ ಹೆಣ್ಮಕ್ಳಿಗೆ. ಹಾಂ ಸರಿ ಬಿಡ್ರಿ. ಇವಾಗ ನೋಡ್ರಿ ತುಪ್ಪದಾಗೇನು ಹಾಕ್ಕೊಂಡು ನಾವು ಹುರ್ಕೊಂಡಿದ್ದೀವ್ರಲ್ಲ ಕ್ಯಾರೆಟು, ಅದು ಘಮ್ ಅಂತ ವಾಸನೆ ಬರತೈತಿ. ಇವಾಗ ಅದಕ್ಕೆ ಬೆಲ್ಲದ ಪೌಡ್ರ್ ಹಾಕಕತ್ತೀನಿ ನಾನು. ನೀವು ಬೇಕಂದ್ರೆ ಸಕ್ಕರೆನೂ ಯೂಸ್ ಮಾಡಿರಿ. ನಾ ಹಾಕಿರೋ ಬೆಲ್ಲದ ಪೌಡ್ರು ಸಕ್ಕರೆ ಥರನ ಟೇಸ್ಟ್ ಕೊಡ್ತೈತಿ, ಹೀಗಾಗಿ ನಾನು ಅದನ್ನು ಹಾಕಿದ್ದೀನಿ. ಹಾಕ್ಕೊಂಡು ಸುಮ್ಮನೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಡ್ರಿ, ಸಾಕು. ಇಷ್ಟು ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ಇವಾಗ ಹಾಲು ತೊಗೊಳತ್ತೀನಿ ನೋಡ್ರಿ ಒಂದು ಕಟೋರಿ ಒಳಗೆ. ನೋಡ್ರಿ ಮೇನ್ ಕ್ಯಾರೆಟ್ ಹಲ್ವಾ ಟೇಸ್ಟ್ ಕೊಡೋದಂತಂದ್ರೆ ತುಪ್ಪ ಮತ್ತು ಹಾಲು, ಇವೆರಡೂ ನೀವು ಕರೆಕ್ಟನ್ನ ಹಾಕಿದ್ರಪ್ಪ ಅಂತಂದ್ರೆ ಭಾಳ ಚಂದ ಟೇಸ್ಟ್ ಕೊಡ್ತೈತೆ ರೀ ಇದು. ನೋಡ್ಬೋದು ನೀವು ಹಾಲು ಹಾಕಿದ್ದೀನಿ. ನಿಮಗೆ ಇನ್ನೊಂದು ಚೂರು ಹಾಲು ಏನಾರ ಕಡಿಮೆ ಅನಿಸಿರ ಇನ್ನೊಂದು ಚೂರು ಹಾಕ್ರಿ. ನನಗೆ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಹಾಕಾಕತ್ತೀನಿ. ಇದನ್ನು ಚಂದಗೆ ಸ್ವಲ್ಪ ಬಾಯ್ಲ್ಡ್ ಆಗಕ್ಕೆ ಬಿಟ್ಬಿಡೋಣ್ರಿ. ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಾಯ್ಲ್ಡ್ ಆಗಾಕತ್ತಂತ. ಹಂಗೆ ಇದು ಬಾಯ್ಲ್ಡ್ ಆಗಲಿ. ಈ ಸೈಡ್ ಬರ್ರಿ, ಒಂದು ಒಗ್ಗರಣೆ ಕಡಾಯಿ ಇಟ್ಟೀನಿ. ಒಗ್ಗರಣೆ ಕಡಾಯಿ ಒಳಗೆ ಸ್ವಲ್ಪ ತುಪ್ಪ ಹಾಕಿನಿ, 1-2 ಟೀ ಸ್ಪೂನ್ ಆಗುವಷ್ಟು. ಅದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತೇಳಿ ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ ರೀ ನಾನು. ಜಜ್ಜಿ ಹಾಕಿ ಅದ್ರೊಳಗೆ ನಮ್ಮ ಮನ್ಯಾಗಿದ್ದಂತಹ ಗೋಡಂಬಿನ ಕಟ್ ಮಾಡಿ ಹುರ್ಕೊಳಕತ್ತೀನಿ ನೋಡ್ರಿ ಹಾಕಿ. ನಿಮ್ಮ ಮನ್ಯಾಗ ಬೇರೆ ಯಾವಾರ ಡ್ರೈ ಫ್ರೂಟ್ಸ್ ಇದ್ರೆ ನೀವು ಯೂಸ್ ಮಾಡ್ಕೊರಿ. ನಮ್ಮ ಮನ್ಯಾಗ ಗೋಡಂಬಿ ಅಷ್ಟೇ ಇತ್ತು, ಅದಕ್ಕೆ ನಾನು ಗೋಡಂಬಿ ಅಷ್ಟೇ ಯೂಸ್ ಮಾಡೀನಿ. ನೋಡಿರಿ ಇದು ಕೂಡ ಕಲರ್ ಚೇಂಜ್ ಆಯಿತು. ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ ಹಂಗೆ ಇದೇನು ಬಾಯ್ಲ್ಡ್ ಆಗತ್ತಿತ್ರಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿಬಿಡೋಣ ನೋಡ್ರಿ. ಘಮ್ ಅಂತ ಅನ್ನತೈತೆ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ಸಿಂಪಲ್ ಇರ್ತೈತಿ, ಬಟ್ ಮಾಡೋದು ಸಿಂಪಲ್ಲು, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ನಾನಂತೂ ಹಿಂಗೆ ಮಾಡ್ತೀನಿ. ಭಾಳ ದಿನ ಆಗಿತ್ತು, ಹೀಗಾಗಿ ಯಾಕೋ ಮಾಡ್ಬೇಕನ್ನಿಸ್ತು, ಅದಕ್ಕೆ ಮಾಡತ್ತೀನಿ. ಇವಾಗ ಒಂಚೂರು ಈ ಟೈಮ್ ಒಳಗೆ ನಿಮ್ಗೆ ಏನಾರ ಸಕ್ಕರೆ ಅಥವಾ ಬೆಲ್ಲ ಕಡಿಮೆ ಅನ್ಸಿರ ಹಾಕೋರಿ. ನಾನು ಒಂಚೂರು ಬೆಲ್ಲ ಹಾಕ್ಕೊಂಡು ನೋಡ್ರಿ ಇವಾಗ. ಹಾಂ, ಫೈನಲಾಗಿ ಈ ಥರ ಬಾಯ್ಲ್ಡ್ ಆಗಲ್ರಿ. ಇದು ಪೂರ್ತಿ ಹಾಲೆಲ್ಲ ಬಾಯ್ಲ್ಡ್ ಆಗಿ ಹೋಗಬೇಕದು ನೋಡ್ರಿ. ಲಾಸ್ಟಿಗೆಲ್ಲ ಹಾಲೆಲ್ಲ ಹೋಯ್ತು ಸುಟ್ಟು, ಕ್ಯಾರೆಟ್ ಕೂಡ. ನಾವು ಇವಾಗ ಫೈನಲಾಗಿ ಗ್ಯಾಸ್ ಆಫ್ ಮಾಡಿಬಿಡೋಣ್ರಿ. ನಮ್ಮದು ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಬರ್ರಿ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಹೆಂಗಾಗೈತೆ ಅಂತ ಫೈನಲಾಗೆ ನೋಡಿರನ ಬಾಯಾಗ ನೀರು ಬರತ್ತವು. ಯಾವಾಗ ತಿನ್ಬೇಕಪ್ಪ ಅಂತ ಅನ್ಸಾತೈತಲ್ಲ ನಿಮಗೆಲ್ಲ. ಪಟ್ ಅಂತ ನೀವು ಮಾಡ್ಕೋರಿ, ಮತ್ತು ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಒಳಗೆ ಹೇಳ್ರಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊತೀನಿ.
ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಬಾಯ್.